ಧರ್ಮಸ್ಥಳದಲ್ಲಿ ನೇತ್ರಾವತಿಯ ತಟದಲ್ಲಿ ಅಸ್ಥಿಪಂಜರಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಪಾಯಿಂಟ್ ನಂಬರ್ 9ರಲ್ಲಿ ಶೋಧ ಕಾರ್ಯವನ್ನ ಇವತ್ತು ಬೆಳಗ್ಗೆ ಆರಂಭ ಮಾಡಲಾಗಿತ್ತು. ಅಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಶೋಧ ಕಾರ್ಯವನ್ನ ಪಾಯಿಂಟ್ ನಂಬರ್ 9 ಆ ಜಾಗದಲ್ಲಿ ಶೋಧ ಕಾರ್ಯವನ್ನ ಮುಕ್ತಾಯಗೊಳಿಸಲಾಗಿದೆ. ಪಾಯಿಂಟ್ 9ರಲ್ಲಿ ಯಾವುದೇ ಅವಶೇಷಗಳ ಕುರುಹು ಪತ್ತೆಯಾಗಿಲ್ಲ. ಹಾಗಾಗಿ ಆ ನಂತರದಲ್ಲಿ ಆ 10ನೇ ಸ್ಪಾಟ್ ಏನಿದೆ 10ನೇ ಸ್ಪಾಟ್ನಲ್ಲಿ ಶೋಧ ಕಾರ್ಯವನ್ನ ಆರಂಭ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ಕೆಲ ಗಂಟೆಗಳ ಹಿಂದೆ ಕಾರ್ಯಾಚರಣೆ ಆರಂಭ ಆಗಿದ್ದು ನೇತ್ರಾವತಿ ಸ್ನಾನ ಘಟ್ಟದ ಮತ್ತೊಂದು ಭಾಗದಲ್ಲಿರುವಂತಹ ಸ್ಪಾಟ್ ನಂಬರ್ 9 ದೂರುದಾರ ಗುರುತು ಮಾಡಿರುವಂತಹ ಆ 9ನೇ ಜಾಗ ಅಲ್ಲಿ ಮಣ್ಣನ್ನ ಅಗೀತಾರೆ ತನಿಖಾಧಿಕಾರಿಗಳು, ಎಸ್ಐಟಿ ಅಧಿಕಾರಿಗಳು. ಅಲ್ಲಿ ಮಣ್ಣನ್ನ ಅಗಿದಂತಹ ಸಂದರ್ಭದಲ್ಲಿ ಅಲ್ಲಿ ಏನೂ ಕೂಡ ಸಿಕ್ಕಿಲ್ಲ. ಯಾವುದೇ ಕಳೆ ಬರಹದ ಅವಶೇಷಗಳು ಅಲ್ಲಿ ಲಭ್ಯ ಆಗಿಲ್ಲ, ಮೂಳೆಗಳು ಲಭ್ಯ ಆಗಿಲ್ಲ, ಅಥವಾ ತಲೆಬುರುಡೆಯ ಚೂರು ಅಲ್ಲಿ ಲಭ್ಯ ಆಗಿಲ್ಲ, ಏನೂ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅಲ್ಲಿ ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅದಾದ ಬಳಿಕ ಈಗ 10ನೇ ಸ್ಪಾಟ್ನಲ್ಲಿ ಮಾರ್ಕ್ ಮಾಡಿರುವಂತಹ 10ನೇ ಜಾಗ ಏನಿದೆ ಅಲ್ಲಿ ಮಣ್ಣನ್ನ ಅಗೆಯುವಂತಹ ಪ್ರಕ್ರಿಯೆ ಆರಂಭ ಆಗಿದೆ. ಆ 10ನೇ ಜಾಗ ಕೂಡ 9 ಸ್ಪಾಟ್ ನಂಬರ್ 9 ಏನಿತ್ತು ಅದೇ ಲೈನ್ ಅಲ್ಲಿ ಬರುವಂತಹ ಜಾಗ. ಆ ಜಾಗದಲ್ಲಿ ಎಸ್ಐಟಿ ಅಧಿಕಾರಿಗಳು ಸದ್ಯ ಮಣ್ಣನ್ನ ಅಗೆಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮಿನಿ ಹಿಟಾಚಿ ಹಾಗೆಯೇ ಕಾರ್ಮಿಕರನ್ನ ಬಳಸಿ ಮಣ್ಣನ್ನ ಅಗೆಯುವಂತಹ ಪ್ರಕ್ರಿಯೆ ನಡೀತಾ ಇದೆ. ಕಂಪ್ಲೀಟ್ ಈ ಕಾರ್ಯಾಚರಣೆ ಮಣ್ಣನ್ನ ಅಗೆಯುವಂತಹ ಕಾರ್ಯಾಚರಣೆ ಏನಿದೆ ಅದನ್ನ ವಿಡಿಯೋಗ್ರಫಿ ಮಾಡ್ಕೊಳ್ತಿದ್ದಾರೆ. ಅದರ ಕಂಪ್ಲೀಟ್ ಚಿತ್ರೀಕರಣವನ್ನ ಮಾಡಲಾಗ್ತಾ ಇದೆ. ದೂರುದಾರನ ಸಮ್ಮುಖದಲ್ಲೇ ಕಾರ್ಯಾಚರಣೆ ನಡೀತಾ ಇರೋದು. ಇದುವರೆಗೆ ಈ 9 ಪಾಯಿಂಟ್ಗಳಲ್ಲಿ ಮಣ್ಣನ್ನ ಅಗೆಯುವಂತಹ ಪ್ರಕ್ರಿಯೆ ಏನ್ ನಡೀತು ಅದರಲ್ಲಿ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿರೋದು ಪಾಯಿಂಟ್ ನಂಬರ್ 6 ಅಂದ್ರೆ 6ನೇ ಸ್ಪಾಟ್ ನಲ್ಲಿ ಮಾತ್ರ ಸಿಕ್ಕಿತ್ತು. ಆ ಸಿಕ್ಕಂತಹ ಅವಶೇಷ ಏನಿದೆ ಅದು ಕೂಡ ಕಂಪ್ಲೀಟ್ ಅಸ್ಥಿಪಂಜರ ಲಭ್ಯ ಆಗಿಲ್ಲ. ಮೂಳೆಗಳ ಚೂರುಗಳು ಲಭ್ಯ ಆಗಿವೆ, ತಲೆಬುರುಡೆಯ ಚೂರು ಲಭ್ಯ ಆಗಿದೆ. ಅದಷ್ಟನ್ನ ಈಗಾಗಲೇ ರಿಕವರಿ ಮಾಡಿ ಎಫ್ಎಸ್ಎಲ್ ಅಧಿಕಾರಿಗಳಿಗೆ ಕಳುಹಿಸಲಾಗಿದೆ. ಯಾರದ್ದಿದು, ಎಷ್ಟು ವರ್ಷ ವಯಸ್ಸಿನ ಆತ, ಯಾವ ರೀತಿ ಆತ ಸತ್ತಿರಬಹುದು, ಇದೆಲ್ಲವನ್ನ ತಿಳಿಯೋದಕ್ಕೆ ಎಫ್ಎಸ್ಎಲ್ಗೆ ಆ ಕಳೇಬರವನ್ನ ಹಸ್ತಾಂತರಿಸುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಅದಾದ ಬಳಿಕ ಮಾಡಿದಂತಹ ಕಾರ್ಯಾಚರಣೆ ಸ್ಪಾಟ್ ನಂಬರ್ 7, ಸ್ಪಾಟ್ ನಂಬರ್ 8 ಹಾಗೆ ಇವತ್ತು ನಡೆದಂತಹ ಕಾರ್ಯಾಚರಣೆ ಸ್ಪಾಟ್ ನಂಬರ್ 9 ಈ 3 ಸ್ಥಳದಲ್ಲೂ ಏನೂ ಕೂಡ ಸಿಕ್ಕಿಲ್ಲ. ಯಾವುದೇ ಅಸ್ಥಿ ಪಂಜರದ ಕುರುಹುಗಳು ಲಭ್ಯ ಆಗಿಲ್ಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, 9ನೇ ಸ್ಪಾಟ್ ನಿಂದ ಕಾರ್ಯಾಚರಣೆ ಆರಂಭ ಆಗಿದ್ದು ಇವತ್ತು, ಬಟ್ ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಏನ್ ನಡೀತಾ ಇದೆ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ವಿದ್ಯಾ, ಪಾಯಿಂಟ್ ನಂಬರ್ 9ರಲ್ಲಿ ಪರಿಶೋಧನೆ ನಡೆಸುವ ಸಂದರ್ಭದಲ್ಲಿ ಏನು ಕುರುಹುಗಳಾಗ್ಲಿ ಅಥವಾ ಅಸ್ಥಿಪಂಜರದ ಏನೇ ಕುರುಹುಗಳು ಸಿಕ್ಕಿಲ್ಲ ಅನ್ನುವ ಮಾಹಿತಿ ಇದೆ. ಯಾಕಂದ್ರೆ ದೂರುದಾರ ಹೇಳಿರುವಂತದ್ದು 2.5 ಇಂದ 3 ಫೀಟ್ ಗುಂಡಿ ತೆಗೆದು ತಾನು ಶವಗಳನ್ನ ಹೂತಿದ್ದೇನೆ ಅನ್ನೋ ಮಾಹಿತಿ ನೀಡಿದ್ದ. ಆತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದ, ಹೇಳಿಕೆಯಲ್ಲೂ ಅದನ್ನೇ ಕೊಟ್ಟಿದ್ದ. ಈ ಹಿನ್ನೆಲೆಯಲ್ಲಿ ಮೊದಲ ಹಂತದಲ್ಲಿ ಕಾರ್ಮಿಕರು 2.5 ಇಂದ 3 ಅಡಿ 4 ಅಡಿ ತನಕ ಭೂಮಿಯನ್ನು ಅಗ್ದಿದ್ದಾರೆ. ಈ ಸಂದರ್ಭದಲ್ಲಿ ಏನು ಸಿಕ್ಕಿಲ್ಲ. ಅದರ ನಂತರ ಎಸಿ ಅವರ ಸೂಚನೆಯ ಮೇರೆಗೆ ಈ ಮಿನಿ ಜೆಸಿಬಿಯನ್ನ ಕರೆಸಿ ಅಲ್ಲಿ ಸ್ಪಾಟ್ಗೆ ಕರೆಸಿ ಅಲ್ಲಿ ಮಿನಿ ಜೆಸಿಬಿಯಿಂದ ಮಣ್ಣು ಒಗೆಯುವಂತ ಕಾರ್ಯ ಮಾಡಿದ್ದಾರೆ. ಸರಿಸುಮಾರು ಒಂದು 5 ಫೀಟ್ ಅಷ್ಟು ಮಣ್ಣನ್ನ ತೆಗೆಯಲಾಗಿದೆ. ಆದರೆ ಅಲ್ಲಿ ಯಾವುದೇ ಒಂದು ಕಳೆಬರದ ಕುರು ಆಗ್ಲಿ ಅಸ್ಥಿಪಂಜರದ ಕುರು ಏನೇ ಸಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ಮುಗಿಸ್ಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ವಿದ್ಯಾ, ರೈಟ್, ಥ್ಯಾಂಕ್ ಯು ಕಿರಣ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.